ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ನಮ್ಮ ಪಾಪಗಳನ್ನು ತೊಳೆಯಲು ಕ್ರಿಸ್ತನ ರಕ್ತವು ಸುರಿಸಲ್ಪಟ್ಟಿತು. ಈ ದಿನದ ದೇವರ ವಾಕ್ಯ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ, ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು. ರೋಮಾಪುರದವರಿಗೆ 3ನೇ ಅಧ್ಯಾಯ 23 ಮತ್ತು 24ನೇ ವಚನಗಳು. ಪ್ರತಿಯೊಂದು ಕ್ಷಣವೂ ನಮಗೆ ಯೇಸುವಿನ ಅಗತ್ಯತೆ ಇದೆ. ನಮ್ಮ ಹೃದಯದಿಂದ ಆತನ ಪ್ರೀತಿಯನ್ನು ಕಳೆದುಕೊಳ್ಳುವುದು ಎಂದರೆ ಅದು ಹೆಚ್ಚಿನ ಅರ್ಥವನ್ನು ತಿಳಿಸುತ್ತದೆ. ಆದರೂ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟಿದ್ದಿ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ ಎಂದು ಸ್ವತಃ ಕ್ರಿಸ್ತನು ಹೇಳುತ್ತಾನೆ. ಅನೇಕರ ಧರ್ಮವು ಹೆಪ್ಪುಗಟ್ಟಿಸುವ ತಣ್ಣನೆಯ ಹಿಮ ಸರಳಿನಂತೆ ಇದೆ. ಕೆಲವರ ಹೃದಯಗಳೂ ಸಹ ಕರಗದೆ ಅಧೀನವಾಗದೆ ಹೆಪ್ಪುಗಟ್ಟಿದೆ. ಅವರ ಸ್ವಂತ ಹೃದಯಗಳು ಕ್ರಿಸ್ತನ ಹೃದಯದಿಂದ ಹರಿಯುವ ಆಶೀರ್ವಾದದ ಪ್ರೀತಿಯಿಂದ ತುಂಬಿಲ್ಲದ ಕಾರಣ ಅವರು ಇತರರ ಹೃದಯಗಳನ್ನು ಮುಟ್ಟಲು ಸಾಧ್ಯವಿಲ್ಲ. ನಿಜವಾದ ಧರ್ಮವು ಧರ್ಮಗ್ರಂಥಗಳ ದೇವರ ವಾಕ್ಯಗಳ ಮೇಲಿನ ನಂಬಿಕೆಯ ಆಧಾರದ ಮೇಲಿರುತ್ತದೆ. ದೇವರ ವಾಕ್ಯಗಳನ್ನು ಪ್ರಶ್ನೆಗಳಿಲ್ಲದೆ ಸಂದೇಹ ಪಡದೆ ನಂಬಬೇಕು. ಆದರೆ ದೇವರ ವಾಕ್ಯದ ಯಾವುದೇ ಭಾಗವನ್ನು ಕೆಲವು ಸಿದ್ಧಾಂತಗಳಿಗೆ ಸರಿಹೊಂದುವಂತೆ ತೆಗೆದುಹಾಕಿ ಇನ್ನಾವುದನ್ನೂ ಸೇರಿಸಬಾರದು. ದೇವರ ವಾಕ್ಯಗಳ ಮೇಲೆ ತೀರ್ಪು ಮಾಡುವ ಮೂಲಕ ಜನರು ತಮ್ಮ ಮಾನವ ಬುದ್ಧಿವಂತಿಕೆಯನ್ನು ಉನ್ನತೀಕರಿಸಿಕೊಳ್ಳಬಾರದು. ಪರಿಶುದ್ಧಾತ್ಮನಿಂದ ಪ್ರೇರೇಪಿಸಲ್ಪಟ್ಟ ಶುದ್ಧವಾದ ಹಳೆಯ ಮನುಷ್ಯರು ಸತ್ಯವೇದವನ್ನು ಬರೆದಿದ್ದಾರೆ ಮತ್ತು ನಮಗೆ ಖಚಿತವಾಗಿ ತಿಳಿದಿರುವ ಎಲ್ಲವನ್ನೂ ಮತ್ತು ದೇವರು ಹಾಗೂ ಕ್ರಿಸ್ತನ ಬಗ್ಗೆ ನಾವು ಕಲಿಯಲು ಬಯಸುವ ಎಲ್ಲವೂ ಸತ್ಯವೇದದಲ್ಲಿ ಇದೆ. ಇದರೊಂದಿಗೆ ಪೌಲನನ್ನು 3ನೆಯ ಪರಲೋಕಕ್ಕೆ ಕರೆದೊಯ್ದ ಹಾಗೆ ನಮ್ಮನ್ನು ಕರೆದೊಯ್ಯದ ಹೊರತು ಸತ್ಯವನ್ನು ತಿಳಿಯುವ ಬೇರೆ ಮಾರ್ಗಗಳಿಲ್ಲ. ಅಪೊಸ್ತಲನಿಗೆ ಪ್ರಕಟವಾದ ಈ ಪ್ರಕಟಣೆಯಿಂದ ಅವನ ತಗ್ಗಿನ ಸ್ವಭಾವವು ನಾಶವಾಗಲಿಲ್ಲ. ದೇವರ ವಾಕ್ಯವು ಅರ್ಥೈಸುವಂತೆಯೇ ದೇವರ ವಾಕ್ಯದಿಂದ ನಿಯಂತ್ರಿಸಲ್ಪಡುವ ಜೀವನವು ಕ್ರೈಸ್ತಿಯ ಜೀವನವಾಗಿರುತ್ತದೆ. ಹಳೆಯ ಮತ್ತು ಹೊಸ ಒಡಂಬಡಿಕೆಗಳಲ್ಲಿರುವ ಎಲ್ಲ ಸತ್ಯಗಳು ಸರ್ವಸಂಪೂರ್ಣವಾಗಿ ರೂಪುಗೊಂಡಿವೆ. ಈ ಸತ್ಯಗಳನ್ನು ನಾವು ಉಳಿಸಿಕೊಳ್ಳಬೇಕು, ನಂಬಬೇಕು ಮತ್ತು ಪಾಲಿಸಬೇಕು. ನಿಜವಾದ ಶಿಷ್ಯನಿಗೆ ದೇವರ ವಾಕ್ಯದ ಮೇಲಿನ ನಂಬಿಕೆಯು ಜೀವವುಳ್ಳ ಸಕ್ರಿಯವಾದ ತತ್ವಗಳಾಗಿರುತ್ತದೆ. ಏಕೆಂದರೆ ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ಎಂದು ವಾಕ್ಯವು ಹೇಳುತ್ತದೆ. ನಂಬಿಕೆಯಿಂದ ಕ್ರಿಸ್ತನ ನೀತಿವಂತಿಕೆಯನ್ನು ತಾನು ಪಡೆಯುತ್ತೇನೆ ಎಂದು ಮನುಷ್ಯನು ನಂಬುತ್ತಾನೆ. ನಂಬಿಕೆಯು ಸ್ವತಃ ಮನಸ್ಸಿನ ಕ್ರಿಯೆಯಾಗಿದೆ. ಕ್ರಿಸ್ತನು ತಾನೇ ನಮ್ಮ ನಂಬಿಕೆಯ ಕರ್ತೃವಾಗಿದ್ದಾನೆ, ಅದನ್ನು ಪೂರ್ಣಗೊಳಿಸುವವನೂ ಆಗಿದ್ದಾನೆ. ಆತನು ತನ್ನ ಜೀವವನ್ನು ನಮಗಾಗಿ ಕೊಟ್ಟನು. ಆ ರಕ್ತವು ಕೊಲೆಗಾರನಾದ ಕಾಯಿನನ ವಿರುದ್ಧ ದೇವರಿಗೆ ಮೊರೆಯಿಟ್ಟ ಹೇಬೇಲನ ರಕ್ತಕ್ಕಿಂತಲೂ ಹೆಚ್ಚಿನ ಉತ್ತಮವಾದ ವಿಷಯಗಳನ್ನು ನಮ್ಮ ಪರವಾಗಿ ಮಾತನಾಡುತ್ತದೆ. ನಮ್ಮ ಪಾಪಗಳನ್ನು ತೊಳೆಯಲು ಕ್ರಿಸ್ತನ ರಕ್ತವು ಸುರಿಸಲ್ಪಟ್ಟಿತು. ನೀತಿವಂತಿಕೆ ಮತ್ತು ಶುದ್ಧೀಕರಣದ ನಡುವಿನ ವ್ಯತ್ಯಾಸದ ಸೂಕ್ಷ್ಮವಾದ ಅಂಶಗಳನ್ನು ವ್ಯಾಖ್ಯಾನಿಸುವ ತಪ್ಪನ್ನು ಅನೇಕರು ಮಾಡುತ್ತಾರೆ. ಈ ಎರಡೂ ಪದದ ಅವರ ವ್ಯಾಖ್ಯಾನಗಳಲ್ಲಿ ಅವರು ತಮ್ಮದೇ ಆದ ಆಲೋಚನೆಗಳು ಮತ್ತು ಚಿಂತನೆಗಳನ್ನು ತುಂಬಿಸಿರುತ್ತಾರೆ. ನಂಬಿಕೆಯಿಂದ ನೀತಿವಂತರಾಗುವುದು ಎಂಬ ಮಹತ್ವದ ಪ್ರಭಾವಯುತ ಪ್ರಶ್ನೆಗೂ ಮಿಗಿಲಾಗಿ ಹೆಚ್ಚು ಸೂಕ್ಷ್ಮವಾಗಿರಲು ಏಕೆ ಪ್ರಯತ್ನಿಸಬೇಕು ಅಲ್ಲವೇ?
ಪ್ರೀತಿಯಿಂದ ಕೆಲಸ ಮಾಡುವ ಮತ್ತು ಆತ್ಮವನ್ನು ಶುದ್ಧೀಕರಿಸುವ ನಂಬಿಕೆಯನ್ನು ಪ್ರತಿ ಕ್ಷಣವೂ ಪ್ರತಿದಿನವೂ ಅಭ್ಯಾಸಿಸುವ ಪಾಲಿಸುವ ಮೂಲಕ ಕ್ರಿಸ್ತನೊಂದಿಗೆ ಐಕ್ಯರಾಗಿರುವವರು ತಮ್ಮ ಪಾಪಗಳಿಗೆ ಕ್ಷಮೆಯನ್ನು ಪಡೆಯುತ್ತಾರೆ ಮತ್ತು ನಿತ್ಯ ಜೀವನಕ್ಕೆ ಅವರು ಪರಿಶುದ್ಧರಾಗುತ್ತಾರೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.